ಮತ್ತು ನಮ್ಮ ಮೇಡಮ್ AC ಮೇಡಮ್ ಅವರ ಸೂಪರ್ವಿಷನ್ನಲ್ಲಿ ಇವತ್ತು ನಾವು ಇಲ್ಲಿ ಏನು ಕಳೆದ 10th ತಾರೀಕಿನಿಂದ ಇಲ್ಲಿ ಒಂದು ಒಬ್ಬನು ಕ್ವಾಕ್ ಡಾಕ್ಟರು ಇಲ್ಲಿಗೆಲ್ಲ ಭಾಷಣ ಮಾಡಿಬಿಟ್ಟು ಅಲ್ಲಿ ಇದು ಇಲ್ಲಿ ಎಲ್ಲ ಭ್ರೂಣಗಳನ್ನು ಇಲ್ಲೇ ಹೋಗಿದ್ದಾನೆ ಅಂತ ಹೇಳಿ ತಗೊಂಡಿದ್ದ. ಬೇಸಿಕಲಿ ಅವನು ಬೇಬಿ ಟ್ರ್ಯಾಕಿಂಗ್ ಮಾಡೋ ಸಿಕ್ಕಿದ್ದ ಅವನು. ಸೊ ಆಮೇಲೆ ತನಿಖೆ ಮಾಡುವಾಗ ಪೊಲೀಸ್ ಮುಂದೆ ಅವನು ಈ ಥರ ಮಾಡ್ತಾ ಇದ್ದಾನೆ, ಇಲ್ಲಿಗೆಲ್ಲ ಭಾಷಣ ಮಾಡಿಸಿಬಿಟ್ಟು ಇಲ್ಲಿ ಹೋಗ್ತಾ ಇದ್ದಾನಂತೆ ನಮಗೆ ಪೊಲೀಸ್ ಮೂಲಕ ಗೊತ್ತಾಯಿತು. ಸೊ ನಾವು ಎಲ್ಲ FIR ಮಾಡಿಬಿಟ್ಟು ಆಮೇಲೆ ಜುಡಿಷಿಯಲ್ ಆರ್ಡರ್ ತೊಗೊಂಡು ಮೇಡಮ್ ಸೂಪರ್ವಿಷನಲ್ಲಿ ಇವತ್ತು ನಾವು ಅಗಿದು ನೋಡಿದಾಗ ನಮಗೆ 3 ಭ್ರೂಣಗಳು ಸಿಕ್ಕಿದ್ದಾವೆ. ಸೊ ಅವನನ್ನು ನಾವು ಫಾರೆನ್ಸಿಕ್ ಡಿಪಾರ್ಟ್ಮೆಂಟಿಗೆ ಇದಕ್ಕೆ ಫಾರೆನ್ಸಿಕ್ ಕಳಿಸ್ಕೊಡ್ತಾ ಇದ್ದೀವಿ ಸರ್. ಈಗ ಅವನು ಲೀಸಲ್ಲಿ ತೊಗೊಂಡಿದ್ದ ಅಂತ ಮಾಹಿತಿ ಇದೆ. ಸೊ ಅವನ ಗದ್ದೆಯಲ್ಲಿ ಫಾರ್ಮ್ ಹೌಸಲ್ಲಿ ಕೂಡ ಕೂತಿಟ್ಟಿದ್ದಾನೆ ಅನ್ನೋ ಮಾಹಿತಿ ಇದೆ. ಸೊ ಅದ್ರ ಬಗ್ಗೆ ನಮಗೆ ಪೊಲೀಸವರು ಏನು ಇನ್ವೆಸ್ಟ್ ಮಾಡಿಬಿಟ್ಟು ಯಾರು ವಿಟ್ನೆಸ್ ಯಾರು ಅಗದನ್ನು ಕರ್ಕೊಂಡು ಬಂದಿದ್ರಲ್ಲ ಅವನು ನಮ್ಗೆ ಸುಮಾರು ಎಲ್ಲಿ ತೋರಿಸ್ತೀವಿ 3 ಜಾಗ ತೋರಿಸಿದ್ದ. 3 ಜಾಗದಲ್ಲಿ ನಮಗೆ ಭ್ರೂಣ ಸಿಕ್ಕಿದೆ. ಬೇರೆ ಜಾಗದ ಬಗ್ಗೆ ಪೊಲೀಸವರು ಹೇಳಬೇಕು ನಮಗೆ ಅಷ್ಟೇ. 3 ಭ್ರೂಣ ಸಿಕ್ಕ ನಮಗೆ. ನಾವು ಒಂದು 4 ಕಡೆ ಡಿಗ್ ಮಾಡಿದ್ದು 3 ಸಿಕ್ಕು ಸರ್ ನಮಗೆ. ಇವಾಗ ನಮ್ಮ ಮಾಹಿತಿ ಪ್ರಕಾರ ಅವನು ಅದೇ ಹಾಸ್ಪಿಟಲ್ ಮಾಡಿದ್ದಾನಂತೆ ಬಂದು ವರದಿ ಅವನದೇನು ಹಾಸ್ಪಿಟಲ್ ಇದೆಯಲ್ಲ ಸಿಟಿ ಸೋಮವಾರಪೇಟೆಯಲ್ಲಿ ಅಲ್ಲೇ ಮಾಡ್ತಾ ಇದೆ ಅಂತ ನಮಗೆ ಬಂದ ಮಾಹಿತಿ ಇದೆ. ಅದೇ ಹೇಳಿದ್ರಿ. ಇವಾಗ ನಮ್ಮದು ಇವೆಲ್ಲ KPM ಅದು ಅನ್ರಿಜಿಸ್ಟರ್ಡ್ ಕ್ಲಿನಿಕ್ ಇತ್ತು. ಸೆಕೆಂಡ್ ಥಿಂಗ್ ಇವೆಲ್ಲ KPM ಆ್ಯಕ್ಟಲ್ಲಿ ಇದು ನಮ್ಮ THR ಸಕ್ಷಮ ಅಧಿಕಾರಿ ಆಗ್ತಾರೆ ಮತ್ತು ಅದಕ್ಕೆ ಆದಂಥ ಒಬ್ಬೊಬ್ಬರು KPM ನೋಡಲ್ ಆಫೀಸರ್ ಇರ್ತಾರೆ. ಸೊ ಅವರಿಂದ ನಮ್ಮನ್ನ ಚೆಕ್ ಮಾಡಿದಾಗ ಆ ಹಾಸ್ಪಿಟಲ್ ನಮ್ಮ ಆಫೀಸಲ್ಲಿ ರಿಜಿಸ್ಟರ್ಡ್ ಇಲ್ಲ. ಅದನ್ನೇ ನಾನು ಈಗ ಇವರಿಗೆ ಇಬ್ಬರು ಕನ್ಸರ್ನ್ ನೋಡಲ್ ಆಫೀಸರ್ಗೆ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಇಲ್ಲಿಗೆಲ್ಲ ನಡೀತಾ ಇದ್ರು ತಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ ಅಂತ ನೋಟಿಸ್ ಇಶ್ಯೂ ಮಾಡಿದ್ದೀನಿ ಸರ್. ಈಗ ಇದು ಯಾವ್ದು ಹಳ್ಳಿಯಾಗೆಲ್ಲ ಏನೂ ಇಲ್ಲ ಸರ್, ಕಿತ್ತೂರು ಪಟ್ಟಣದಲ್ಲಿ ಇರುವಂತ ಅದೇ ದೊಡ್ಡ ಪಟ್ಟಣ ಸುಮಾರು 20 ವರ್ಷದಿಂದ ನಡೆಸಿದಾರಂತೆ. ದಿನ ಈ ಕಾರ್ಯಾಚರಣೆ ನನಗೆ ಗಮನಕ್ಕೆ ಬಂದಿತ್ತು. ಸೊ ಇವತ್ತು ನಾವು ಇಲ್ಲಿ ಸ್ಪಾಟಿಗೆ ಬಂದಾಗ 3 ಜಾಗಗಳಲ್ಲಿ ನಮಗೆ ಭ್ರೂಣಗಳು ಸಿಕ್ಕಿದೆ. ಇದು ಲೀಸ್ ಮೇಲೆ ತಗೊಂಡಿದ್ದು ಜಮೀನಿದೆ. ಇದು ಅವನ ಹೆಸರಲ್ಲೂ ಇಲ್ಲ. 10 ಗುಂಟೆ ಏನೋ ಜಮೀನು ಲೀಸಲ್ಲಿದೆ. ಸೊ ಹಾಗಾಗಿ KME ಆ್ಯಕ್ಟಲ್ಲಿ ಇವರು ಆಲ್ರೆಡಿ ಅದನ್ನು ಕ್ಲಿನಿಕನ್ನು ಸೀಸ್ ಮಾಡಿದ್ದಾರೆ. ಇದ್ರ ಮೇಲೆ ಇನ್ನು ಪೊಲೀಸರಿಗೆ ನಾವು ಅವ್ರ ತನಿಖೆಗೆ ಎಲ್ಲನೂ ರೀತಿಯಿಂದ ಸಹಾಯನೂ ಮಾಡ್ತಾ ಇದ್ದೀವಿ. ಭ್ರೂಣಗಳು ಪತ್ತೆಯಾಗಿ ನಾವು ಈಗ ಫಾರೆನ್ಸಿಕ್ ಲ್ಯಾಬ್ಗೂ ಕಳಿಸಿದ್ದೀವಿ. ಅದರದ್ದು ಏನೇನೆಲ್ಲ ಆರ್ಟಿಕಲ್ಸ್ ಇತ್ತು ಎಲ್ಲನೂ ಪ್ಯಾಕ್ ಮಾಡಿ ಈಗ ಕಳಿಸಿದ್ದೀವಿ. ಸೊ ಮುಂದಿನ ಕ್ರಮ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮತ್ತು ಇದನ್ನು ಬಿಟ್ಟು ಬೇರೆ ಕಡೆ ಏನಾರ ಹೋಗದಿದ್ರೆ ನಾವು ಇದೇ ರೀತಿ ಅದನ್ನು ತೆಗಿತೀವಿ. ಈಗ ಬೇರೆ ಕಡೆನೂ ಮಾಡಿದ್ದಾರೆ ಅನ್ನುವಂಥದ್ದು, ಯಾಕಂದರೆ ಇವರು ಸಾಕಷ್ಟು ವರ್ಷಗಳಿಂದ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೇಡಮ್. ಸೊ ಹಾಗಾಗಿ ಬರೀ ಇಲ್ಲಿ ಅಷ್ಟೇ ಅಲ್ಲ, ಇವ್ರದ್ದು ಸ್ವಂತ ಜಮೀನಲ್ಲೂ ಕೂಡ ಇದೇ ರೀತಿಯಾಗಿ ಅದೇ ಈಗ ಅವರು ಪೊಲೀಸವರು ಇನ್ನೂ ಅವ್ರಿಗೆ ಎನ್ಕ್ವೈರಿಯಲ್ಲಿ ತಗೊಂಡಿದ್ದಾರೆ. ಸೊ ಅಲ್ಲಿ ಅವ್ರ ಎನ್ಕ್ವೈರಿ ಟೈಮಲ್ಲಿ ಮತ್ತೆ ಏನಾರು ಇದು ಮಾಡಿದರೆ ನಾವು ಡಿಗ್ ಮಾಡಿ ತೆಗಿತೀವಿ ಅಲ್ಲಿ ಎಷ್ಟು ಇದಾಗಿದೆ ಅಂತ ಹೇಳಿಬಿಟ್ಟು. DHO ಅವ್ರಿಗೆ ಈಗಾಗಲೇ ನಾನು DCR ಕಮಿಟಿ ಮಾಡಿದ್ದೀನಿ. ಅವ್ರಿಗೆ ಎಲ್ಲ ಥರದ ಆ್ಯಕ್ಷನ್ಗೆ ನೀವು ಕ್ರಮಕ್ಕೆ ನೀವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಶಿಫಾರಸು ಮಾಡ್ತೀರಿ? ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.